ನಮಸ್ಕಾರ. ಮೀನರಾಶಿ ಭಾಳ ವಿಶೇಷ. ಕೊನೆ ರಾಶಿ ಬಂದು ಮೀತಾ ಮೇಡಮ್ ಅವರು ಮೇಷ, ವೃಷಭ, ಮಿಥುನ, ಕಟಕ, ಆದಮೇಲೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿ, ಧನುಸು ರಾಶಿ, ಮಕರ ರಾಶಿ, ಕುಂಭರಾಶಿ ಮುಗಿಸಿ ಮೀನರಾಶಿ ಇದೆ. ಖಂಡಿತ ಕೂಡ ಹಂಗೆ ಟೇಕಪ್ಪನ ಫುಲ್ ತಗೊಂಡು ಸಗದ ಮಾತಾಡಿದ್ದಾರೆ. ಇವಾಗ ಮೀನರಾಶಿ ಬಗ್ಗೆ ಸಾಕಷ್ಟು ಮೀತಾ ಮೇಡಮ್ ಅವರೇ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಭಾಳ ವಿಶೇಷವಾಗಿ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ನ್ಯೂಮರಾಲಜಿ ಲೇಡೀಸ್ ಸೂಪರ್ ಸ್ಟಾರ್ ಬಗ್ಗೆ ಸಾಕಷ್ಟು ವೈಬ್ರೇಷನ್ ಕೇಳ್ತಾ ಹೋಗೋಣ. ಮೀನರಾಶಿ ಬಗ್ಗೆ ಏನು ಹೇಳ್ತಾರೆ ಮೇಡಮ್ ಅವರೇ? ಮೀನರಾಶಿಗೆ ರಾಶಿಯಾಧಿಪತಿ ಗುರು ಬಂದು ನೋಡಿ, ಮೀನರಾಶಿಗೆ 4ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಇರ್ತಾರೆ. ಅದೇ ರೀತಿ ಈ 6ನೇ ತಿಂಗಳ ನಂತರ ಗುರುವಿನ ಒಂದು ಬದಲಾವಣೆ ಆಗುತ್ತೆ. ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ. ಆಗ 5ನೇ ಮನೆ ಆಗುತ್ತೆ, ಅಂದರೆ ಪಂಚಮ ಸ್ಥಾನದಲ್ಲಿ ಇರ್ತಾರೆ. ಎಲ್ಲ ಒಂದು ಕಡೆ ಮೀನರಾಶಿಯವರಿಗೆ ಮಕ್ಕಳಾಗೋದು, ಮದುವೆ ಆಗೋದು, ಅಥವಾ ಎಲ್ಲಾದರೂ ಫಾರಿನಲ್ಲಿ ಕೆಲಸ ಸಿಕ್ಕೋದು, ಅವರ ಸಂಸ್ಥೆ, ಅವರು ಏನಾದರೂ ಕೆಲಸ ಮಾಡ್ತಿದ್ರೆ, ಅವ್ರು ಯಾವುದೇ ಒಂದು ಕ್ಷೇತ್ರದಲ್ಲಿರಲಿ, ಅವರ ಸಂಸ್ಥೆ ಇರಲಿ ಅಥವಾ ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡ್ತಿರಲಿ, ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರನ್ನ ಅಪ್ರಿಷಿಯೇಟ್ ಮಾಡೋದು, ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಅದೇ ರೀತಿ ಮೀನರಾಶಿಯವರಿಗೆ ಮುಖ್ಯವಾಗಿ ಏನಪ್ಪ ಅಂದರೆ ರಾಶಿಯಲ್ಲೇ ಶನಿ ಇರೋದ್ರಿಂದ, ಯಾಕಂದರೆ ಅವನು 10ನೇವನಾಗಿ 11ನೇವನಾಗಿ ಅವನು ರಾಶಿಗೆ ಬಂದಿರೋದ್ರಿಂದ ಎಲ್ಲ ಒಂದು ಕಡೆ ತುಂಬಾನೇ ದುಡ್ಡು ಕಾಸಿನ ತೊಂದರೆ ಅತಿ ಹೆಚ್ಚು ಆಗ್ತಾ ಇದೆ. ಇವಾಗ ಮೇಡಮ್ ಇವಾಗ ಮೀನರಾಶಿಗೆ ಶನಿ ರಾಶಿಲಿದ್ದಾನೆ, ವ್ಯಯಾಧಿಪತಿ. ಇವಾಗ ರಾವು 11ನೇ ಮನೆಗೆ ಹೋಗ್ತಾನೆ. ಎಲ್ಲ ಗ್ರಹನೂ ಕೂಡ 8, 12ನೇ ಮೇಲೆ ಪಾಸ್ ಆಗ್ತಿದ್ರು. ಈ ವರ್ಷ ಗುರುನೂ ಕೂಡ ಬರ್ತಾನೆ 6ನೇ ತಿಂಗಳಿಂದ. ಇವಾಗಲೇ ಆಲ್ಮೋಸ್ಟ್ಲಿ ಗುರುಗ್ರಹ ಇನ್ನೊಂದು ತಿಂಗಳ ಮೇಲೆ ಮೀನರಾಶಿಗೆ ಎಲ್ಲ ಗ್ರಹಗಳು ಬರ್ತವೆ. ಈ ಎಲ್ಲ ಗ್ರಹಗಳು ಮುಂದೆ ಹೋಗೋದ್ರಿಂದ ಕೋಟ್ಯಾಧೀಶ್ವರಾಗೋದು, ಸಕಲ ಸಂಪತ್ತಾಗೋದು, ಶ್ರೀಮಂತರಾಗೋದು, ಗುರುಬಲ ಬಂದು ಮಕ್ಕಳಾಗೋದು, ಅದು ಗಂಡು ಮಕ್ಕಳೇ ಆಗೋದು, ಮದುವೆ ಆಗೋದು, ಮತ್ತೆ ಲಾಟ್ರಿ ಹೊಡೆಯೋದು. ಅಕಸ್ಮಾತ್ ಗುರು ಉಚ್ಚ ಗುರುವಾಗಿ ಕಟಕ ರಾಶಿ ನೋಡೋದ್ರಿಂದ ಏನು ಲಾಭ? ಶನಿನೂ ನೋಡ್ತಾನೆ, ಸಪ್ತಮಾಧಿಪತಿನೂ ಗುರು ನೋಡಿ ಶನಿನೂ ನೋಡೋದ್ರಿಂದ ಮದುವೆಗಳು ಜಾಸ್ತಿ ಆಗುತ್ತೆ ಮೀನರಾಶಿಯವರಿಗೆ. ಮತ್ತು ಸಾಲ ಎಲ್ಲ ತೀರುತ್ತಾ. ಇವಾಗ ಭಾಳ ವರ್ಷದಿಂದ ಸಾಲದಲ್ಲಿ ಮುಳುಗಿ ತೇಲ್ತಾ ಇದ್ರು. ಇವಾಗ ಮೀನರಾಶಿಯವರಿಗೆ ಅದೃಷ್ಟ, ಆರೋಗ್ಯ, ಶುಗರು, BP ಎಲ್ಲ ಚೇಂಜ್ ಆಗುತ್ತೆ ಅಂತ ಒಪಿನಿಯನ್ ಇದೆಯಾ? ಗುರು ನೋಡೋದ್ರಿಂದ ಎಲ್ಲ ಒಳ್ಳೇದಾಗಬೇಕು. ಆಮೇಲೆ ಶನಿ ಮೇಲೆ ಗುರು ದೃಷ್ಟಿ ಬೀಳುತ್ತೆ, ಧರ್ಮ ಕರ್ಮಾಧಿಪತಿ. ಗುರು ಮತ್ತು ಶನಿ ನೋಡಿದಾಗ ಪುಷ್ಯ ಅನ್ನೋದು ಉತ್ತರಪದ ನಕ್ಷತ್ರ ಎಲ್ಲರಿಗೂ ಒಳ್ಳೇದಾಗುತ್ತಾ? ಪುಷ್ಯ ಅನ್ನೋದು ಉತ್ತರಪದ ನಕ್ಷತ್ರ ಒಳ್ಳೇದಾಗಬೇಕು. ಮತ್ತು ಶನಿ ದಶೆ ಶನಿ ಭುಕ್ತಿ ನಡೆಯೋರು ಒಳ್ಳೇದಾಗಬೇಕು. ಇದೆಲ್ಲ ಏನೆಲ್ಲ ಲಾಭವನ್ನು ಮೀನರಾಶಿಗೆ ಗುರು ಹೆಚ್ಚು ಹುಚ್ಚಿನಾಗಿ ಅವನ ರಾಶಿ ಅವನು ನೋಡೋದ್ರಿಂದ ಮನೆ ಕಟ್ಟೋದು, ಮದುವೆ ಆಗೋದು ಭಾಳ ವಿಶೇಷ. ಒಳ್ಳೊಳ್ಳೆ ರೇಷ್ಮೆ ಸೀರೆ ಬಟ್ಟೆ ತಗೊಳೋದು, ಪಾಲಿಸಿ ತಗೊಳೋದು, ಆಕ್ಸಿಡೆಂಟಾಗಿ ಸತ್ರು ಕೂಡ ಇನ್ಸೂರೆನ್ಸ್ ದುಡ್ಡು ಜಾಸ್ತಿ ಬರೋದು, ಸಾವು ಕೂಡ ಬರ್ಬೋದು, ಆಕ್ಸಿಡೆನ್ಸ್ ಬರ್ಬೋದು. ಆರೋಗ್ಯ ಹಾಳಾಗಿದ್ದವ್ರಿಗೆ ಶುಗರು, BP, ಹಾರ್ಟ್ ಅಟ್ಯಾಕ್ ಇದೆಲ್ಲ ಮುಂದಕ್ಕೆ ಹೋಗುತ್ತೆ. ಇದೆಲ್ಲವೂ ಕೂಡ ಏನು ಅನಿಸ್ತೈತೆ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ ಏನು? ಗುರು ಉಚ್ಚ ಗುರು ಮೀನರಾಶಿ ನೋಡೋದ್ರಿಂದ ಏನು ಅನಿಸಿದೆ? ಮತ್ತೆ ಮೀನರಾಶಿಗೆ ಈ ವರ್ಷ 3, 12, 21, 30 ನಿಮ್ದೇ ಲಕ್ಕಿ ನಂಬರ್ ಅಂತ ನೀವು ಪ್ರೆಡಿಕ್ಷನ್ ಮಾಡಿದ್ರ. ಮತ್ತೆ ಇವಾಗಲವರೆಗೂ ನಾನು ನಿಮ್ಮನ್ನ ಹೇಳಿರೋ ರೀತಿ ನೋಡಿದಾಗ ಇವಾಗ ಅಪ್ಪ ಮಗನ ಸಾಯಿಸೋದು, ಮಗನ ಅಪ್ಪನ ಸಾಯಿಸೋದು ಅಂತ ಹೇಳಿದ್ರೆ ಆ ಮಾತೆಲ್ಲ ನಿಜ ಆಗಿದೆ. ಮತ್ತು ಅದೇ ರೀತಿಯೇ ನೀವು ಹೇಳಿರೋ ಪ್ರಕಾರ ನಾನು ಅದೊಂದನ್ನು ಅಬ್ಸರ್ವ್ ಮಾಡಿದ್ದೀನಿ. ಅದೆಲ್ಲ ಎಲ್ಲಕ್ಕಿಂತ ಬಿಗಿಲಾಗಿ ಇನ್ಕಮ್ ಟ್ಯಾಕ್ಸ್ ID ಎಲ್ಲ ರೈಡ್ ಆಗುತ್ತೆ ಅಂತ ಹೇಳಿದ್ವಿ. ಇವತ್ತು ಹೈದರಾಬಾದ್ ಬಿರಿಯಾನಿದು ಒಂದು ಮುಂಚೆಲೆ ನೀವು ಪ್ರೆಡಿಕ್ಷನ್ ಮಾಡಿದ್ರಿ, ಇನ್ಕಮ್ ಟ್ಯಾಕ್ಸ್ ID ರೈಡ್ ಆಗುತ್ತೆ ಅಂತ. ಇದು ಭಯಂಕರ ಮಟ್ಟಕ್ಕೆ ರೈಡ್ ಆಗಿದೆ. ಮತ್ತು ಅತಿ ಹೆಚ್ಚು ನೀವು ವರ್ಷ ಹೇಳಿದ್ದು ನಡೀತಾ ಇದೆ. ವೈಟ್ ಕಲರ್ ಬಣ್ಣ ಸರಿಯಿಲ್ಲ ಅಂತ ಹೇಳಿದ್ರೆ ಅತಿ ಹೆಚ್ಚು ಕಾರ್ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ನೀವು ಹೇಳಿದಂಥ ಮಾತುಗಳು ಮೇಡಮ್, ನೀವು ಹೇಳಿದಂತೆ ಈ ವರ್ಷ 3, 12, 21, 30 ತುಂಬ ಲಕ್ಕಿ ಡೇಟ್ಸ್ ಅಂತ ಹೇಳಿದ್ರಿ. 5, 14, 23 ಲಕ್ಕಿ ಡೇಟ್ಸ್ ಅಂತ ಹೇಳಿದ್ರಿ. ಅದೇ ರೀತಿಯಲ್ಲಿ ಈ ವರ್ಷ 1 ಅನ್ನೋ ನಂಬರ್ಸು, 18 ಅನ್ನೋ ನಂಬರ್ಸು, ಇಲ್ಲ 19 ಅನ್ನೋ ನಂಬರ್ಸು ವೆರಿ ಡೇಂಜರ್ ಅಂತ ಹೇಳ್ತಾರೆ. ಇಂಥವೆಲ್ಲ ಹಳೆ ಕೇಸ್ ಓಪನ್ ಆಗುತ್ತೆ, ಹಳೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತದೆ. ಇವಾಗ 1 ಅನ್ನೋ ನಂಬರ್ಸ್ 12ರಿಂದ 19ನೇ ತಾರೀಕು 1 ಪಾಸ್ ಆಗುತ್ತೆ. ಇವಾಗ 1 ಅನ್ನೋ ನಂಬರ್ ನೋಡಿ 1, 10, 19 ಪಾಸ್ ಆಗುತ್ತೆ. ಅದೇ ಥರ 11, 12, 13ರಿಂದ ಪಾಸ್ ಆಗುತ್ತೆ, 14ರಿಂದ. ಈ 1 ಅನ್ನೋ ನಂಬರ್ಸ್ಗೆಲ್ಲ 50-50 ಇರುತ್ತೆ ಅಂತ ನಾವು ಪ್ರೆಡಿಕ್ಷನ್ ಕೊಡ್ತಾ ಇದ್ರಿ. ಆ 1 ಅನ್ನೋ ನಂಬರ್ಸ್ ಅದ್ರಲ್ಲಿ ಬರುತ್ತೆ. ಅದ್ರಲ್ಲಿ 16ನೇ ತಾರೀಕು ಕೂಡ 16 ಬರುತ್ತೆ, 18ನೇ ತಾರೀಕಲ್ಲಿ ಕೂಡ ಅದು ಬರುತ್ತೆ. ಈ ಹೇಳಂತ ನಂಬರ್ಸ್. ಮತ್ತು 18ನೇ ತಾರೀಕು ದಿವಸನೇ ಒಂದು ಬಸ್ ಎಲ್ಲ ಸುಟ್ಟೋಗುತ್ತೆ. ಮತ್ತು ನೀವು ಹೇಳಿದ ದಿವಸನೇ ಫ್ಲೈಟ್ಗಳು ಅನಾಹುತಗಳಾಗುತ್ತೆ, ಟ್ರೈನ್ ಅನಾಹುತಗಳಾಗುತ್ತೆ. ಈ ನಂಬರ್ಸ್ನ 1, 1, 6, 8 ಈ 3 ನಂಬರ್ ಒಟ್ಟಿಗೆ ಬಂದ್ರೆ ಈ 3 ನಂಬರ್ ಈ ವರ್ಷದ ವೆರಿ ಡೇಂಜರ್ ಅಂತ ಹೇಳಿದ್ರಿ. ಹೋದ ವರ್ಷ ನೀವು ತುಂಬ ನಂಬರ್ 2ನ ಪ್ರೆಡಿಕ್ಷನ್ ಮಾಡಿದ್ರಿ. ಹೋದ ವರ್ಷ ನೀವು ಹೇಳಿದ್ದು 100ಕ್ಕೆ 100 ಎಲ್ಲ ಮಾತು ಕೂಡ ನಿಜವಾಗಿದ್ವು, 100%. ಈ ವರ್ಷದ ಸ್ಟಾರ್ಟಿಂಗ್ಗೆ ಹೇಳಿದಂಥ ಮಾತುಗಳೆಲ್ಲ ನಿಜ ಆಗಿದ್ವಿ. ಅದರಲ್ಲೂ ಕೂಡ ಇದನ್ನ ಸತ್ಯ ಅನ್ನೋರು ಖಂಡಿತ ಕೂಡ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಅನ್ನೋದ್ರ ಅವ್ರ ಇನ್ಸ್ಟಾಗ್ರಾಮ್ ಐಡಿಲಿ ಹೋದಾಗ ನೀವು ಹೇಳಿದಂಥ ಮಾತುಗಳು ಎಲ್ಲವೂ ಕೂಡ ವಿಡಿಯೋಗಳು ಅಲ್ಲಿ ಸಿಗ್ತಾ ಹೋಗ್ತವೆ. ನೀವೇನೇನು ಹೇಳಿದ್ರಿ, ಯಾವ್ಯಾವ ಮಾತು ನಿಜ ಆಗಿದೆ ಅಂತ ಹಲವಾರು TV ಕಾರ್ಯಕ್ರಮವನ್ನು ಕೊಟ್ಟಿದ್ರ. ಹಲವಾರು TV ಕಾರ್ಯಕ್ರಮದಲ್ಲಿ ಮತ್ತು ಈ ಮೀತ ಇದನ್ನ ಹೇಗೆ ಫ್ಯೂಚರ್ ಹೆಂಗೆ ಪ್ರೆಡಿಕ್ಷನ್ ಮಾಡ್ತಾರೆ? ಜ್ಯೋತಿಷ್ಯದ ಎಲ್ಲ ಪರಿಹಾರ ಅಂತ ಹೇಳ್ತಾರೆ, ಯಾವುದಕ್ಕೂ ಒಂದು ಪರಿಹಾರ, ಟೆಂಪಲ್ಗಳನ್ನ ಹೇಳ್ತಾರೆ. ಮೀತರು ಅದಲ್ದಲ್ಲೇ ಸಪ್ರೇಟ್ ತಗೋಬಂದ್ರೆ ನಿಮ್ದೇ ಟೆಂಪಲ್ ಇದೆ, ನಿಮ್ದೇ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ನೀವೇ ಪುರೋಹಿತರಿಟ್ಟು ದೇವಸ್ಥಾನ ನಡೆಸ್ತಾ ಇದ್ರೆ 100% ಪ್ರತಿ ದಿವಸ ದೇವರಿಗೆ ನೈವೇದ್ಯ ಪೂಜೆ ಎಲ್ಲ ನಡೀತಿದೆ. ಇದಲ್ದಲ್ಲೇ ಮೀತಾ ಮೇಡಮ್ ಅವ್ರು ಏನಪ್ಪ ಒಂದು ವಿಶೇಷ ಅಂದರೆ ಭಾಳ ವೈಬ್ರೇಷನ್.
ಬೇರೆಯವರೆಲ್ಲ ಬರೀ ಜ್ಯೋತಿಷ್ಯ ಹೇಳ್ತಾರೆ 100%. ಜ್ಯೋತಿಷ್ಯ ಹೇಳೋದ್ರ ಜೊತೆಗೆ ಬಹಳ ಅದ್ಭುತವಾಗಿ ಗೀತಾ ಮೇಡಮ್ ಅವರು ಇವ್ರಿಗೆ ಫ್ಯೂಚರ್ನ ಪ್ರಿಡಿಕ್ಷನ್ ಮಾಡ್ತಾರೆ. ಫ್ಯೂಚರ್ನ ಸಖತ್ತ ಪ್ರಿಡಿಕ್ಷನ್ ಮಾಡ್ತೀರಾ, ನಿಮ್ಮ ಫ್ಯೂಚರ್ ಸಖತ್ತಾಗಿದೆ. ನಾನು ಕೂಡ ನಿಮ್ಮ ಜಾತಕವನ್ನು ನೋಡಿದ್ದೆ, ಯಾಕಂದರೆ ನಿಮ್ಮ ಲಗ್ನಾಧಿಪತಿ 8ನೇ ಮನೆಗೂ ಸಂಬಂಧ ಬಂದಾಗ ತುಂಬ ಪಾಸಿಟಿವ್ ಜ್ಯೋತಿಷಕ್ಕೆ ಹುಟ್ಟಿದಂಥವ್ರೆ ಆಗಿರ್ತಾರೆ 100% ಸಾಕಾರು. ಮತ್ತು ಈ ವರ್ಷ ಬ್ಲ್ಯಾಕ್ ಬಣ್ಣ ಸರಿಲ್ಲ ಅಂತ ಪ್ರಿಡಿಕ್ಷನ್ ಮಾಡಿದ್ರು. ಬ್ಲ್ಯಾಕ್ ಕಲರ್ ಸ್ಕಾರು ಫಸ್ಟಿಗೆ ಒಬ್ರು IPS ಆಫೀಸರ್ ಬ್ಲ್ಯಾಕ್ ಕಲರಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಕೂಡ ಆಗ್ತಾರೆ. ಬ್ಲ್ಯಾಕ್ ಇದೇ ಥರ ಎಂಟು ಸರಿಲ್ಲ ಅಂತ ಹೇಳಿದ್ರೆ ಯಶ್ ಅವರು ಕೂಡ ಸಿನಿಮಾ KGF ಸಿನಿಮಾನವನ್ನ KGF ಅಂತ ಇವಾಗ ಯಾವುದೋ ಒಂದು ಸಿನಿಮಾ ಬರ್ತದೆ, ಅದು ಟೈಲರ್ದೆಲ್ಲ ಕಿರಿಕಿರಿ ಆಗ್ತಿರುತ್ತೆ, ಟಾಕ್ಸಿಕ್ ಆಗುತ್ತೆ, ಮತ್ತು ಅವ್ರ ತಾಯಿ ಪ್ರಾಪರ್ಟಿ ವಿಚಾರಗಳಾಗುತ್ತೆ. ಈ 8 ನಂಬರ್ಸ್ನ ಸಾಕಷ್ಟು ಪ್ರೆಡಿಕ್ಷನ್ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ನೀವು ಹೇಳಂತ ನಂಬರ್ಸ್ ಒಂದೊಂದು ವರ್ಷನೂ ಕೂಡ ಅನಾಹುತ ಆಗುತ್ತೆ. ನೀವು ನೆನ್ನೆಲ್ಲೂ ನೋಡ್ಬೋದು, ಬಹಳ ವಿಶೇಷವಾಗಿ 13ನೇ ತಾರೀಕು ಅಂತಾರೆ, ಒಬ್ಬೊಬ್ಬರು 13ನೇ ತಾರೀಕು ಯಾವಾಗಲೂ ಅವ್ರಿಗೆ ಅದಕ್ಕಿಂತ ಜಾಸ್ತಿ ನಿನ್ನೆ 22ನೇ ತಾರೀಕಲ್ಲಿ ನೀವು ಕಣ್ಣಲ್ಲೇ ನೋಡಿದ್ರ ಒಂದು ಬೆಂಕಿ ಅವಘಡ. ಅದನ್ನ ನೋಡಿದಾಗ ಏನು ಅನಿಸ್ತು, ನಿಮ್ಮದೇ ಡೇಟ್ ಅಲ್ಲ, ಇವೆಲ್ಲ ಪ್ರೆಡಿಕ್ಷನ್ ಮಾಡಿದ್ರಲ್ಲ, ಒಂದು ಹಿಮಾಲಯ ಬೆಂಕಿ ಅನಾಹುತ ಆಯಿತು. ಅದೇ ರೀತಿಯಲ್ಲಿ ಸಾಕಷ್ಟು ರಾಜಕಾರಣಿಗಳಿಗೆ ಒಂದಲ್ಲ ಒಂದು ತೊಂದರೆ ಆಗುತ್ತೆ ಅಂತ ಇವಾಗ ಅವ್ರ ಮೇಲೆ ಅತಿ ಹೆಚ್ಚು ಕಂಪ್ಲೇಂಟ್ ಆಗ್ತಾ ಇದೆ. ಸಾಕಷ್ಟು ಇಷ್ಟನ್ನ ಪ್ರಕೃತಿಯಲ್ಲಿ ಕ್ರಿಸ್ಟಲ್ ಆಗಿ ನೀವು ಪರಿಹಾರವನ್ನು ಕ್ರಿಸ್ಟಲ್ ಆಗಿ ತಗೊಬಂದ್ರಿ. ಕ್ರಿಸ್ಟಲ್ಲೇ ನಂಬರ್ 1 ಪರಿಹಾರವನ್ನು ತಗೊಬಂದ್ರಿ. ನೀವು ಕರ್ನಾಟಕದಲ್ಲಿ ಏಕೈಕ ಲೇಡಿ ಅಂದ್ರೂ ಕೂಡ ತಪ್ಪಾಗಲ್ಲ. ಆಮೇಲೆ ಫಸ್ಟ್ ಕರ್ನಾಟಕದಲ್ಲಿ ಕ್ರಿಸ್ಟಲ್ನ ಹೇಗೆ ಯೂಸ್ ಮಾಡಬೇಕು, ಮನಸ್ಸಿಗೆ ಹೆಂಗೆ ಒಳ್ಳೇದಾಗುತ್ತೆ, ಆರೋಗ್ಯ ಸಮಸ್ಯೆ ಆಗಿರ್ಬೋದು, BP ಶುಗರ್ ಕಂಟ್ರೋಲ್ ಬರೋಕ್ಕೆ, ಅದೃಷ್ಟ ಬರೋಕ್ಕೆ ಯಾವುದನ್ನ ಯಾಡ್ ಮಾಡಬೇಕು ಅಂತ ಹೇಳಿದೆ. ಫಸ್ಟ್ ಇಲ್ಲಿವರೆಗೂ ಬರೀ ರತ್ನಗಳನ್ನೇ ಮಾರ್ತಾ ಇದ್ದಾರೆ, ವಜ್ರ ವೈಡೂರ್ಯ ಅಂತಂದ್ರೆ. ಇವಾಗ ಬಡವರಿಗೆ ಎಡ್ಕೋ ರೀತಿಲಿ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಾಗಲಿ ಎಜುಕೇಷನ್ ಬ್ರಾಸ್ಲೆಟ್ ಆಗಿರ್ಬೋದು, ಮ್ಯಾರೇಜ್ ಬ್ರಾಸ್ಲೆಟ್ ಆಗಿರ್ಬೋದು, ಫೈನಾನ್ಸ್ ಬ್ರಾಸ್ಲೆಟ್ ಆಗಿರ್ಬೋದು, ಕೋರ್ಟ್ ಕೇಸ್ ಗೆಲ್ಲಕ್ಕಾಗಿರ್ಬೋದು, ದಿಷ್ಟಿ ಹೋಗೋಕ್ಕೆ, ವಾಮಾಚಾರ ಯಾರು ಮಾಡೋರು ದಿಷ್ಟಿ ಹೋಗೋಕ್ಕೆ, ಇದನ್ನೆಲ್ಲನೂ ಕೂಡ ಕರ್ನಾಟಕ ಜನತೆಗೆ ಫಸ್ಟ್ ನೀವೇ ತಗೊಬಂದು ಕೊಟ್ಟಿರಲ್ಲ. ಇದೊಂದು ಟೆಕ್ನಿಕ್ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ನ್ಯೂಮರಾಜ್ ಎಲ್ಲ ಓಡಿಸ್ತೀರಾ, ಅಸ್ಟ್ರಾಲಜಿ ಓಡಿಸ್ತೀರಾ, ಕಾಸ್ಟ್ಯೂಮ್ಸ್ ಎಲ್ಲ ಓಡಿಸ್ತೀರಾ. ಇದ್ರ ಜೊತೆಗೆ ನಿಮ್ಮನ್ನ ಬಂದಾಗ ಮಾತ್ರ ನೀವು ಟೆಂಪಲ್ ಬಗ್ಗೆ ಏನಾದ್ರು ಹೇಳ್ತೀರ, ನವಗ್ರಹ ಟೆಂಪಲ್ ಮಾತ್ರ ಬಿಟ್ಟು ಹೇಳ್ತೀರಿ, ಯಾವುದೇ ದೇವಸ್ಥಾನಗಳು ಹೇಳ್ತಾ ಇಲ್ಲ. ಯಾಕೆ ಇದನ್ನ ನೀವು ಫ್ಯೂಚರ್ನ ಹೆಂಗೆ ಪ್ರೆಡಿಕ್ಷನ್ ಮಾಡಿದ್ರಿ? ಇದನ್ನ ಇವತ್ತರೆಗೂ ಯಾರು ಕೂಡ ಫ್ಯೂಚರ್ನ ಪ್ರೆಡಿಕ್ಷನ್ ಮಾಡಲ್ಲ. ಏನಂದ್ರೆ ಎಲ್ಲ ಪರಿಹಾರ ಅಂತಾರೆ. ಇದ್ರ ಬಗ್ಗೆ ಏನು ಅನಿಸ್ತೈತೆ? ಮೀನರಾಶಿ ಬಗ್ಗೆ ಪ್ರೆಡಿಕ್ಷನ್ ಬಗ್ಗೆ, ಕ್ರಿಸ್ಟಲ್ ಬಗ್ಗೆ ಏನು ಅನಿಸ್ತೈತೆ ಮೀತಾ ಮೇಡಮ್? ಮೀನರಾಶಿ ಅಂದೆ ನೋಡಿ, ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಆಲ್ರೆಡಿ. ಮೀನರಾಶಿಗೆ ಮತ್ತೆ ಸೂರ್ಯ ಶನಿ ಎಲ್ಲ ಒಟ್ಟಿಗೆ ಆದಾಗ ಏನೇನೆಲ್ಲ ಆಗುತ್ತೆ, ಆ ತಂದೆ ಮಕ್ಳಿಗೆ ಜಗಳ ಆಗ್ಬೋದು, ಮನೇಲಿ ಕುಟುಂಬದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ, IT ರೈಡ್ ಆಗುತ್ತೆ ಅಂತ ಅದೇ ರೀತಿ ಆಗ್ತಾ ಇದೆ. ಈ 3 ತಿಂಗಳಲ್ಲಿ, ಈ 90 ದಿನಗಳಲ್ಲಿ ಅತಿ ಹೆಚ್ಚಾಗುತ್ತೆ ಅಂತ. ಈ 4ನೇ ತಿಂಗಳವರೆಗೂ ಮೀನರಾಶಿಯವರಿಗೆ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳ್ತೀನಿ. ಸೊ 4ನೇ ತಿಂಗಳ ನಂತರ ಈ ಎಲ್ಲ ಗ್ರಹಗಳು ಹೊರಗೆ ಧನಸ್ಥಾನದಿಂದ ಮೂವ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಗುರುವಿನ ಒಂದು ಬದಲಾವಣೆ ಕೂಡ ಆಗುತ್ತೆ. ಗುರು ಮತ್ತೆ 5ನೇ ಮನೆಗೆ ಬರ್ತಾರೆ. ಗುರುವಿನ ಏನೇ ಬದಲಾವಣೆ ಆಗಿದ್ರು ರಾಹು 11ನೇ ಮನೆಗೆ ಬರ್ತಾರೆ. ಮೊದಲಿಗೆ ಅದೊಂದು ಪಾಸಿಟಿವ್ ಆಗುತ್ತೆ. ಮತ್ತೆ ಎಲ್ಲ ಗ್ರಹಗಳು ಕೂಡ ಧನಸ್ಥಾನ ರಾಶಾಧಿಪತಿ ಅದೇನು ಲಾಭವನ್ನು ಕೊಡುತ್ತೆ ಬರೋದ್ರಿಂದ ಅವರಲ್ಲಿ ಏನೇ ಸಾಲ ಸೋಲ ಇದ್ರು ಅದೆಲ್ಲವೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸಾಲವನ್ನ ತೀರ್ಸ್ಕೊಳ್ಳೋದು, ಹೊಸ ಒಂದು ಬಿಸ್ನೆಸ್ ಮಾಡೋದು, ಆ ಬಿಸ್ನೆಸ್ನ ಟೇಕಪ್ ಆಗೋದು, ಅದರಿಂದ ಲಾಭ ಗಳಿಸ್ಕೊಳ್ಳೋ ಅಂಥದ್ದು, ಮತ್ತೆ ಯಾವುದೇ ಒಂದು ಸಂಕಷ್ಟಕ್ಕೆ ಸಿಲುಕಿದ್ರು ಕೂಡ ಅದರಿಂದ ಎಲ್ಲ ಹೊರಗಡೆ ಬರ್ತಾರೆ ಮೀನರಾಶಿಯವರು ಮುಖ್ಯವಾಗಿ. ಮತ್ತೆ ಆರೋಗ್ಯ ಸಮಸ್ಯೆ ಅಂತ ಕೇಳಿದ್ರಿ, ಎಲ್ಲ ನೀವೇ ಹೇಳ್ಬಿಟ್ಟಿದ್ದೀರಾ ಆಲ್ರೆಡಿ. ಆರೋಗ್ಯ ಸಮಸ್ಯೆ ಅಂತ ಅಂದಾಗ ಸ್ವಲ್ಪ ಡಯಟ್ಗೆ ಹೋಗ್ಬೇಕಾಗುತ್ತೆ. ಆರೋಗ್ಯ ಸಮಸ್ಯೆಯಿಂದ ಕೂಡ ಹೊರಗಡೆ ಬರ್ತಾರೆ. ಅದು ಹೇಗಪ್ಪ ಅಂತಂದ್ರೆ, ನಾವು ಕೊಡುವಂಥ ಕ್ರಿಸ್ಟಲ್ ಸ್ಟೋನ್ ಅನ್ನ ಅವ್ರ ಮನೇಲಿ ಇಟ್ಕೊಂಡಾಗ, ಎಲ್ಲೋ ಒಂದ್ ಕಡೆ ಅವ್ರ ಕೈಗೆ ಹಾಕೊಂಡಾಗ, ಈ ಆರೋಗ್ಯ ಸಮಸ್ಯೆಗೆ ನಾವು ಕೈಗೆ ಅಂತಾನೆ ಒಂದು ಕೆಲವೊಂದು ಬ್ರೇಸ್ಲೆಟ್ ನ ಕೊಡ್ತೀವಿ. ಅದನ್ನ ಹಾಕೊಂಡಾಗ ಅವ್ರಿಗೆ BP ಶುಗರ್ ಆಗಿರ್ಬೋದು, ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಜಾಸ್ತಿ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಯಾವ ಸ್ಟೋನ್ ಅನ್ನು ಕೊಡಬಹುದು. ರಕ್ತಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕಾಯಿಲೆ ಇರ್ಬೋದು, ಅದರಿಂದ ಎಲ್ಲನೂ ಅವರು ಏನು ಇನ್ಸುಲಿನ್ಗೆ ಹೋಗಿದ್ರೆ ಅದನ್ನ ಟ್ಯಾಬ್ಲೆಟ್ಗೆ ಬರೋದು, ಅಲ್ಲಿಂದ ಯಾವುದು ಇಲ್ದಿರೋ ಒಂದು ರೀತಿಯಲ್ಲಿ ಅವರ ಜೀವನವನ್ನು ಸಾಗಿಸುವಂತ ಟೈಮ್. ಮತ್ತೆ ಈ ಗಂಡ ಹೆಂಡತಿ ಕಿತ್ತಾಟಗಳು ತುಂಬಾ ಜಾಸ್ತಿ ಇರುತ್ತೆ. ಇದಕ್ಕೆ ಸಂಬಂಧವನ್ನ ಸ್ಟ್ರಾಂಗ್ ಮಾಡ್ಕೊಳಕ್ಕೆ ಯಾವ್ದಾದ್ರು ಸ್ಟೋನ್ ಇದೆ ನಿಮ್ಮಲ್ಲಿ? ನನಗೂ ಗೊತ್ತು, ನೀವ್ ಹೇಳಿ ನಿಂಬಾಯಲ್ಲಿ. ನೋಡಿ, ನನಗೂ ಗೊತ್ತಿದೆ ಯಾವ ಸ್ಟೋನ್ ಅಂತ, ಆದ್ರೆ ನಿಂಬಾಯಲ್ಲಿ ಇದೆ ಅಂತ ಹೇಳಿದಾಗ ಕೇಳಿಸಿದಾಗ ಯಾವ ಸ್ಟೋನ್ ಅಂತ ಹೇಳಕ್ ಹೋಗ್ಬಿಡಿ. ಜನ ಬಂದು ನಿಮ್ಮ ಹತ್ರ ತಗೊಳ್ಳಿ, ಖಂಡಿತ ಕೂಡ ಈ ಸ್ಟೋನ್ಗಳು ಇಟ್ಟಾಗ ಈ ತರದ ಗಂಡ ಹೆಂಡತಿ ಜಗಳ, ಮಕ್ಳಿಗೆ ಮದುವೆ ಆಗ್ತಿಲ್ಲ, ಮಕ್ಳು ಓದ್ತಿಲ್ಲ, ಈ ತರದೆಲ್ಲ ಒಂದು ತಲೆನೋವು ತುಂಬಾ ಜನಕ್ಕೆ ನಮಗೂ ಇರುತ್ತೆ, ನಿಮಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಗಂಡ ಹೆಂಡತಿ ಜಗಳ ಅನ್ನೋದಿರುತ್ತೆ, ಮಕ್ಳು ಪ್ರಾಬ್ಲಮ್ ಇರುತ್ತೆ, ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾವ ಸ್ಟೋನ್ಗಳನ್ನ ಏನೇನ್ ಕೊಡ್ತೀರಾ? ಗಂಡ ಹೆಂಡತಿ ಸಮಸ್ಯೆ ಅಂದಾಗ, ಗಂಡ ಹೆಂಡತಿ ಸಮಸ್ಯೆ ಬಂದಾಗ ಅವ್ರಿಗೆ ರಿಲೇಶನ್ಶಿಪ್ಗೆ ಏನ್ ಬೇಕೋ ಆ ಒಂದು ಸ್ಟೋನ್ ಅನ್ನ ಕೊಡ್ತೀನಿ. ಅದನ್ನ ಅವರು ಅವರ ಬೆಡ್ರೂಮ್ ಅಲ್ಲೇ ಇಟ್ಕೊಳ್ಬೇಕಾಗುತ್ತೆ. ಕೆಲವೊಂದು ಸ್ಟೋನ್ ಅನ್ನ ನಾವ್ ಎಲ್ಲಿರ್ತೀವೋ ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಇಟ್ಟಾಗ ಮಾತ್ರನೇ ಅದು ಪಾಸಿಟಿವ್ ಆಗುತ್ತೆ. ಬಾತ್ರೂಮ್ ಅಲ್ಲಿ ಇಟ್ಟಿದ್ರು ಕೂಡ ನೆಗೆಟಿವ್
ಬಂಗಾರದ ಸ್ಟೋನ್ ಇದೆ ನಿಮ್ಮ ಹತ್ರ? ಬೆಡ್ರೂಮ್ ಮಾತ್ರ ಹೇಳ್ತಿದ್ರ, ಬಾತ್ರೂಮ್ ಅಲ್ಲಿ ಇಟ್ಟರು ಕೂಡ ಆ ಒಂದು ನೆಗೆಟಿವ್ ಬರ್ದಿರೋ ಸ್ಟೋನ್ ಇದೆಯಾ? ಬಾತ್ರೂಮ್ ಅಲ್ಲಿ ಆಗಿರ್ಬೋದು, ಅಡಿಗೆ ಮನೇಲಿ ಆಗಿರ್ಬೋದು, ದೇವ್ರ ಮನೆ, ಎಲ್ಲರೂ ದೇವ್ರ ಮನೇಲಿ ಪೂಜೆ ಮಾಡ್ತೀವಿ, ಇಲ್ಲಿ ಬೇರೆ ಏನು ಬೇಡ ಅಂತಾರೆ. ಆದ್ರೆ ಕೆಲವೊಂದು ಇನ್ಸಿಡೆಂಟ್ ದೇವ್ರ ಮನೇಲಿ ಕೂಡ ಆಗುತ್ತೆ. ಇಲ್ಲ, ಇದು ಮಾತು ಹೇಳಿದ್ ನಿಜ ಆಯ್ತು ಮೇಡಮ್. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಈ ಒಂದು ದೇವ್ರ ವಿಗ್ರಹ ಇದೆಯಲ್ಲ, ಅಲ್ಲಿ ದೇವ್ರು ಕೂಡ ಸ್ಟೋನ್ ಇಟ್ಟಿದ್ದಾರೆ, ಬಾತ್ರೂಮ್ ಅಲ್ಲಿ ಇಟ್ಟಿದ್ದಾರೆ, ಬೆಡ್ರೂಮ್ ಅಲ್ಲಿ ಇಟ್ಟಿದ್ದಾರೆ, ಮಂಚಲ್ಲಿ ಇದನ್ನೆಲ್ಲ ನೀವು ಬಿಗ್ ಬಾಸ್ ಹೋದಲ್ಲ ಹೆಂಗ್ ಫಸ್ಟ್ ಚೆಕ್ ಮಾಡಿಕ್ಕೆ ಅಂದ್ರೆ ಹೆಂಗೆ ಆಲ್ ಓವರ್ ವರ್ಲ್ಡ್ ಸಬ್ಜೆಕ್ಟ್ ನೀವು ಹೆಂಗ್ ಕಾಪಿ ಮಾಡಿ ಹೇಳ್ತಾ ಇದ್ರೆ ಆಲ್ ಓವರ್ ವರ್ಲ್ಡ್ ಕ್ರಿಸ್ಟಲ್ ಯೂಸ್ ಮಾಡ್ತಾರೆ, ನಮ್ಮಲ್ಲಿ ಕಮ್ಮಿ, ನಮಗೆ ಈ ನಡುವೆ ಜನಕ್ಕೆ ಮುಟ್ಟಿಸ್ತಾ ಇದ್ರ, ನೀವು ಅದ್ಭುತವಾಗಿ ಹೇಳ್ತಾ ಇದ್ರ, ಇದು ಹೆಂಗೆ ಇರಿಸ್ತಾ ಇದ್ರೆ? ಅದನ್ನ ಆಲ್ ಓವರ್ ವರ್ಲ್ಡ್ ಯೂಸ್ ಮಾಡ್ತಿದ್ರೆ ಅದನ್ನ ಹೇಗೆ ಬಳಸೋದು ಅಂತ ಜನರಿಗೆ ಅವ್ರಿಗೂ ಗೊತ್ತಿಲ್ಲ, ಆದ್ರೆ ನೀವು ಸಖತ್ ಬಳಸ್ತಾರೆ ಅದು ಹೇಗೆ ಅದನ್ನ ಹೇಗ್ ಬಳಸೋದು ಅನ್ನೋದು. ಮತ್ತೆ ಅವ್ರ ಮನೆಗೆ ಹೋಗಿ ಏನಾದ್ರು ನಾವು ವಾಸ್ತು ನೋಡಿದಾಗ ಅವ್ರ ಮನೇಲಿ ಯಾವ ಜಾಗದಲ್ಲಿ ನೀವು ಮನೆಗೆ ಹೋಗಿ ವಾಸ್ತುನು ಕೂಡ ನೋಡ್ತೀರಾ? ವಾಸ್ತು ಏನೇನ್ ಮಾಡ್ಕೊಡ್ತೀರಾ? ಹೌದು, ವಾಸ್ತು ನೋಡ್ತೀನಿ. ಅಂದ್ರೆ ಅವ್ರ ಮನೇಲಿ ಎಷ್ಟು ಬೆಡ್ರೂಮ್ ಇದೆ, ಎಷ್ಟು ಟಾಯ್ಲೆಟ್ ಇದೆ, ಯಾವ ಯಾವ ಪೊಸಿಷನ್ ಅಲ್ಲಿ ಏನೇನಿದೆ. ಕೆಲವೊಂದು ಕಡೆ ಪಾಪ ಇವಾಗ ಯಾರೋ ಬಾಡಿಗೆ ಮನೆಗೆ ಹೋಗಿರ್ತಾರೆ, ಲೀಸ್ ಮಾಡ್ಕೊಂಡಿರ್ತಾರೆ, ಮನೆನೇ ಕಟ್ಬಿಟ್ಟಿರ್ತಾರೆ, ಅದು ಇರೋ ಜಾಗದಲ್ಲಿ ಇಟ್ಟಿರಲ್ಲ. ಇವಾಗ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಪ್ರಕಾರ ಮೇಡಮ್ ವಾಸ್ತುಗೂ ಮನೆ ಮಾಡ್ಕೊಡ್ತಿದೆ, ಮನೆ ಅಕ್ಕಪಕ್ಕದಲ್ಲಿ ಸೈಡ್ ಕಾಲದ ಬಗ್ಗೆನೂ ಸಾಕಷ್ಟು ಬಾರಿ ನೀವು ಒಂದ್ಸರಿ ಪ್ರೆಡಿಕ್ಷನ್ ಮಾಡಿ, ಅದೆಲ್ಲ ಏನ್ ಅನ್ಸುತ್ತೆ? ಅಕ್ಕಪಕ್ಕದಲ್ಲಿ ಮೇನು ಯಾವ ಒಂದು ದಿಕ್ಕಿನಲ್ಲಿ ಇದೆ ಅನ್ನೋದು ಸೈಡ್ ಖಾಲಿ ಇರೋದು ಕೂಡ ಅವ್ರ ಮನೆ ನೆಮ್ಮದಿ ಅವ್ರ ಮನೆ ಹಿಂದ್ಗಡೆ ಅದು ಯಾವ ದಿಕ್ಕಿಗೆ ಬರುತ್ತೆ, ಪಕ್ಕದಲ್ಲಿ ಎಲ್ಲೋ ಒಂದ್ ಕಡೆ ಖಾಲಿ ಜಾಗ ಇರುತ್ತೆ, ಇಲ್ಲ ಪಾಸಿಂಗ್ ಇರುತ್ತೆ, ಕಾರ್ನರ್ ಸೈಟ್ ಇರುತ್ತೆ, ಕಾರ್ನರ್ ಮನೆಗಳಿರ್ತವೆ, ಅದು ಯಾವ ಜಾಗ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮನೆ ಮುಂದೆ ಒಂದು ಎಲೆಕ್ಟ್ರಿಕ್ ಕಂಬ ಆಗಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮ್ ಆಗಿರ್ಬೋದು, ಈ ತರ ಇದ್ದಾಗೂ ಕೂಡ ಮನೆಯಲ್ಲಿ ಸಾಕಷ್ಟು ತೊಂದರೆಗಳು ನಡೀತಾ ಹೋಗುತ್ತೆ. ಮತ್ತೆ ಮರಗಳು ಏನಿರುತ್ತೆ, ಅವ್ರ ಮನೆ ವಾಸ್ತು ನೋಡಿದಾಗ ಕಂಪ್ಲೀಟ್ ನಾವು ಹೊರಗಡೆಯಿಂದ ಇದನ್ನೆಲ್ಲ ಚೆಕ್ ಮಾಡ್ತೀವಿ, ಮತ್ತೆ ಮನೆ ಒಳಗಡೆ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ನೋಡಿಕೊಡ್ತೀವಿ. ಇವಾಗ ನೋಡಿ, ಗಂಡ ಹೆಂಡತಿ ಸಮಸ್ಯೆ ಇದ್ರೆ ಅವ್ರ ಬೆಡ್ರೂಮ್ಗೆ ಏನ್ ಬೇಕು ಆ ರೀತಿ ವಾಸ್ತುವನ್ನ ಮಾಡ್ಕೊಡ್ತೀವಿ. ಅದೇ ರೀತಿ ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳಾಗುವಂತ ಒಂದು ಸ್ಟೋನ್ಸ್ ಏನಿರುತ್ತೆ, ಮತ್ತೆ ಕೈಗೆ ಹಾಕೊಳ್ಳುವಂತ ಬ್ರೇಸ್ಲೆಟ್, ಅದು ಹೆಣ್ಣು ಮಕ್ಕಳಿಗೆ, ಮತ್ತೆ PCOD ಪ್ರಾಬ್ಲಮ್ ಇಂದ ಬಳಲ್ತಾ ಇರ್ತಾರೆ, ಅದರಿಂದ ಕೂಡ ಈ ಒಂದು ಜನರೇಷನ್ ಅಲ್ಲಿ ಮಕ್ಕಳಾಗೋದು ತುಂಬಾ ಕಮ್ಮಿ ಇದೆ, ಸಾಧ್ಯತೆ ಕಮ್ಮಿ ಇರುತ್ತೆ. ಅಂತವ್ರಿಗೂ ಕೂಡ ತುಂಬಾ ವರ್ಷದಿಂದ ಮಕ್ಕಳಾಗದಿರೋರ್ಗೂ ಕೂಡ ನಾವು ಕೊಡುವಂತ ಒಂದು ಬ್ರೇಸ್ಲೆಟ್ ಸ್ಟೋನ್ ಅನ್ನು ಯೂಸ್ ಮಾಡಿದ್ರೆ ಖಂಡಿತ ಒಂದು ವರ್ಷದೊಳಗಡೆನೆ, ಒಂದು 6 ತಿಂಗಳೊಳಗಡೆನೆ ಅವ್ರಿಗೆ ರಿಸಲ್ಟ್ ಸಿಕ್ಕತ್ತೆ. ಅದೇ ರೀತಿ ಅವ್ರ ಮನೇಲಿ ವಯಸ್ಸಾಗಿರೋರು ಯಾವ ಒಂದು ರೂಮಲ್ಲಿ ಮಲಗ್ತಾರೆ, ಅವ್ರಿಗೆ ಆರೋಗ್ಯ ಬೇಕಷ್ಟೇ. ಇವಾಗ ಏಜ್ ಆಗಿರೋರು ಒಂದು ರೂಮಲ್ಲಿ ಮಲಗ್ತಾರೆ ಅಂದ್ರೆ ಅವ್ರ ಆರೋಗ್ಯಕ್ಕೆ ಹೇಗ್ ಬೇಕು ಅದನ್ನ ಮಾತ್ರ ನಾವು ಮಾಡ್ಕೊಡ್ತೀವಿ. ಮತ್ತೆ ಅವ್ರ ಮನೇಲಿ ಒಂದು ಆಫೀಸ್ ಆಗಿರ್ಬೋದು, ಅಥವಾ ಅವ್ರು ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಮಾತಾಡೋದಾಗಿರ್ಬೋದು, ಅದಕ್ಕೆ ಅಂತಾನೆ ಒಂದು ಏರಿಯಾ ಮಾಡ್ಕೊಂಡಿರ್ತಾರೆ. ಆ ಒಂದು ಪ್ಲೇಸ್ ಅಲ್ಲಿ ಅವ್ರಿಗೆ ಆ ಬಿಸ್ನೆಸ್ ಪಾಸಿಟಿವ್ ಆಗೋದಕ್ಕೆ ಅವ್ರು ಯಾರ ಹತ್ರನಾದ್ರೂ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ, ಮಾತಾಡ್ಬೇಕಾದ್ರೆ, ಇಲ್ಲ ಮನೇಲೆ ಕೆಲವೊಂದು ಆಫೀಸರ್ನ ಮಾಡ್ಕೊಂಡಿರ್ತಾರೆ, ಅಲ್ಲಿ ಅವ್ರಿಗೆ ಆದಾಯಕ್ಕೆ ಏನ್ ಬರ್ಬೇಕು ಅನ್ನೋದನ್ನ ಅವ್ರ ಕೆಲ್ಸಕ್ಕೆ ಏನ್ ಬೇಕು ಅನ್ನೋದನ್ನ ಸ್ಟೋನ್ ಅನ್ನ ಇಟ್ಬಿಟ್ಟು ಅವ್ರಿಗೆ ಮಾಡ್ಕೊಡ್ತೀವಿ. ಟಾಯ್ಲೆಟ್ ಅಲ್ಲಿ ಅಂತ ಹೇಳಿದ್ವಿ, ದೇವ್ರ ಮನೆ ಅಂತ ಹೇಳಿದ್ವಿ, ದೇವರಲ್ಲೂ ಕೂಡ ಎಲ್ಲರ ಮನೇಲೂ ಕೂಡ ಕಲ್ಲಿನಲ್ಲೇ ಪಾಸಿಟಿವ್ ಮಾಡ್ಕೊಡ್ತೀರಾ? ಹೌದು ಹೌದು ಮೇಡಮ್, ಬರೀ ದೇವ್ರ ಮನೆ ವಾಸ್ತು ಆಯ್ತು, ಈಗ ಸಂಸ್ಥೆಗಳು ತುಂಬಾ ಲಾಸ್ ಆಗ್ತೈತೆ. ಒಂದು ಪಾನಿಪುರಿ ಅಂಗಡಿ ಇರ್ಬೋದು, ಒಂದು ಜ್ಯೂಸ್ ಅಂಗಡಿ ಇರ್ಬೋದು, ಒಂದು ಕಂಪ್ನಿ IT-BT ಕಂಪ್ನಿ ಆಗಿರ್ಬೋದು, ಒಂದು ಮಾಧ್ಯಮ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಈ ಥರ ಒಂದು ಟ್ರಾವೆಲ್ಸ್ ಆಗಿರ್ಬೋದು, ಇಲ್ಲೂ ಕೂಡ ವಾಸ್ತು ಮಾಡಿದಾಗ ಅವ್ರು ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೆ ನಿಮ್ಮ ಹತ್ರ ಸ್ಟೋನ್ಗಳು, ಕ್ರಿಸ್ಟಲ್ಗಳು ಇದಾವ? ಎಲ್ಲದಕ್ಕೂ ಇದೆ, ಹೇಳದ್ನಲ್ಲ, ಅವ್ರ ದುಡ್ಡಾಗಿರ್ಬೋದು ಅಥವಾ ಅವರ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅವ್ರಿಗೆ ನಾವು ವಾಸ್ತು ಮಾಡ್ಕೊಟ್ಟಿಲ್ಲ ಅಂದ್ರೂ ಕೆಲವೊಂದು ವಾಸ್ತು ಕಿಟ್ಟು, ನಮ್ಮಲ್ಲಿ ಸಿಕ್ಕುವಂತ ವಾಸ್ತು ಕಿಟ್ಟು, ಕೆಲವೊಂದು ತುಂಬಾ ಪಾಸಿಟಿವ್ ತಂದ್ಕೊಡೋಂಥ ಸ್ಟೋನು. ನೋಡಿ, ಸಣ್ಣ ಸಣ್ಣ ಪಾನಿಪುರಿ ಅಂಗಡಿ ಇಟ್ಕೊಂಡಿರ್ತಾರೆ, ಅವ್ರಿಗೂ ಕೂಡ ಒಂದು ಹೂವಿನ ಅಂಗಡಿ, ಒಂದು ಸೈಕಲ್ ಮೇಲೆ ಹೂವು ಮಾರೋಂಥವ್ರಾಗಿರ್ಬೋದು, ಚಿಕ್ಕ ಚಿಕ್ಕ ಒಂದು ಪೆಟ್ಟಿಗೆ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಅಂಗಡಿಯಲ್ಲೂ ಕೂಡ ಅನುಕೂಲವನ್ನ ಸ್ಟೋನ್ಗಳು ಎಲ್ಲ ಕಡೆ ವರ್ಕ್ ಆಗುತ್ತೆ. ಸ್ಟೋನ್ ಅಂದ್ರೆ ಪಾನಿಪುರಿ, ಹೂ ಅಂಗಡಿ ಎಲ್ಲ ಏನ್ ಹೇಳ್ತಾ ಇದ್ರ, ಬಹಳ ಚೆನ್ನಾಗಿ ಹೇಳ್ತಿದ್ರ. ಹೌದು, ಬರೀ ಸಂಸ್ಥೆನೆ ನೋಡಿದ್ರೆ ಇವರು ಪಾನಿಪುರಿ ಅಂಗಡಿಯಿಂದ ತಾನೇ ದೊಡ್ಡ ದೊಡ್ಡ ಹೋಟೆಲ್ ರೆಸ್ಟೋರೆಂಟ್ ಮಾಡಕ್ಕೆ ಸಾಧ್ಯ. ಹಾಗಾಗಿ ಅವರಿಗೂ ಕೂಡ ಡೆವಲಪ್ ಆಗೋದಕ್ಕೆ ನಮ್ಮಲ್ಲಿ ಸ್ಟೋನ್ ಅನ್ನ ಕೊಡ್ತೀವಿ. ಅವರ ಒಂದು ಕ್ಯಾಶ್ ಬಾಕ್ಸ್ ಮೇಲೆ ಇಟ್ಕೊಳ್ಳುವಂಥದ್ದು, ಯಾಕಂದ್ರೆ ಡೈಲಿ ಅವ್ರು ಅದೇ ಪ್ಲೇಸ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಅವರ ಕೈಗೆ ಹಾಕೊಳ್ಳೋದು, ಅವರ ಗಾಡಿ ಮೇಲೆ ಇಟ್ಕೊಳ್ಳೋದು, ಈ ತರ ಒಂದು ಕೆಲವೊಂದು ಸ್ಟೋನ್, ಮತ್ತೆ ಅವ್ರ ಪರ್ಸಲ್ಲಿ ಇಟ್ಕೊಂಡು ಓಡಾಡುವಂಥದ್ದಾಗಿರ್ಬೋದು, ಇಂಥ ಒಂದು ಸಣ್ಣ ಪುಟ್ಟ ಸ್ಟೋನ್ಗಳನ್ನ ಕೊಡ್ತೀವಿ. ಮತ್ತೆ ಅವರ ಅಂಗಡಿ ದೊಡ್ಡ ದೊಡ್ಡ ಸಂಸ್ಥೆಗಳು, ದೊಡ್ಡ ದೊಡ್ಡ ಅಂಗಡಿಗಳಾಗಿದ್ರೆ ಅವ್ರ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಪಾಸಿಟಿವ್ ಆಗ್ಬೇಕಾಗತ್ತೆ. ಹಾಗಾಗಿ ಅವ್ರಿಗೆ ದೊಡ್ಡ ಮಟ್ಟದ ಒಂದು ಸ್ಟೋನ್ ಅನ್ನ ಅವರ ಒಂದು ಕ್ಯಾಶ್ ಬಾಕ್ಸ್, ಅವರು ಟೇಬಲ್, ಅಥವಾ ಅವರ ಒಂದು ಸಂಸ್ಥೆಗೆ, ಅವರ ಆಫೀಸ್ಗೆ ನಾವು ವಾಸ್ತು ಮಾಡ್ಕೊಡೋಂಥದ್ದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಡ್ತಾ ಹೋಗ್ತೀವಿ. ಈಗಲೇ ನೀವು ಪ್ರೋಗ್ರಾಮ್ನ ನೋಡ್ತೀರ, ಖಂಡಿತ ಕೂಡ ಮೀತರ ಆಫೀಸಿಗೆ ಹೋಗ್ತಾರ, ನಮ್ಮ ಆಫೀಸಿಗೆ ಬರ್ತಾರ ಗೊತ್ತಿಲ್ಲ, ಆದ್ರೂ ಕೂಡ ಹೇಳ್ತಿದ್ವಿ ಈ ಸ್ಟೋನ್ ತುಂಬಾ ರಾಜಯೋಗನ ತಂದ್ಕೊಡುತ್ತೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನನ್ನ ಮಂಚ, ರೂಮು, ಹಾಲು, ಬಾತ್ರೂಮ್, ದೇವ್ರ ಮನೆ ಎಲ್ಲ ಕಡೆ ಸ್ಟೋನ್ ಇದೆ. ಮೀತರ ಮನೇಲಿ ಇದ್ದಾವೆ. ನೀವು ಬರೀ ದೇವ್ರಿಗೆ ಕೈ ಮುಗಿದಿದ್ರೆ ಕೂಡ ದೇವ್ರು ನಿಮ್ಮನ್ನ ಉದ್ಧಾರ ಮಾಡಲ್ಲ 100%. ಒಬ್ಬನ ಯಾರನ್ನೋ ಬೈದಿದ್ರೆ ಅವ್ರಿಗೆ ಏಟಾಗುತ್ತೆ, ತೆಗೆದು ಗುದ್ದಬೇಕು, ಅವ್ರಿಗೆ ಏಟಾಗುತ್ತೆ, ಇಲ್ಲ ಅವ್ರಿಗೆ ಏನಾದ್ರು ಮಾಡಬೇಕು, ಆ ಥರ ಏಟಾಗುತ್ತೆ. ಹಾಗೆ ನೀವೇನೋ ಮಾಡಿದ್ರೆ ಉದ್ಧಾರ ಆಗ್ತೀರ. ಮನೇಲಿ ಸಾಕಷ್ಟು ಸಂಪಾದನೆ ಮಾಡ್ತೀರಾ, ಕೈಲಿ ದುಡ್ಡು ನಿಲ್ತಾ ಇಲ್ಲ, ನೆಮ್ಮದಿ ಇಲ್ಲ,
ಏನೋ ಆರೋಗ್ಯ ಸಮಸ್ಯೆ ಇದೆಲ್ಲ ಕಾಡ್ತಾ ಇರುತ್ತೆ. ಖಂಡಿತಲ್ಲೂ ಕೂಡ ನೋಡಿ, ನನ್ಗೆ 50 ವರ್ಷದ ಈ ಎನರ್ಜಿ ಇದೆ. ಈ ಎನರ್ಜಿನೇ ಖಂಡಿತಲ್ಲೂ ಕೂಡ ಕ್ರಿಸ್ಟಲ್ಸ್, ಸ್ಟೋನ್ಸ್, ಇವನ್ನ ನವರತ್ನಗಳನ್ನ ಯೂಸ್ ಮಾಡಲಾಕ್ ಬರುತ್ತೆ. ಮೀಟರ್ ಆಫೀಸರ್ ಫೋನ್ ನಂಬರ್ಸ್ ತಗಡೆ ಹೋಗ್ತಿದ್ರೆ ಎಲ್ಲ ಸ್ಟೋನ್ ಸಿಗುತ್ತೆ. ಈಗಿಂದೀಗಲೇ ಆನ್ಲೈನ್ ಕೂಡ ಸಿಗುತ್ತೆ. ದಯವಿಟ್ಟು ಮಿಸ್ ಮಾಡ್ದಲೇ ಆನ್ಲೈನ್ ಕೂಡ ನೀವು ಬುಕ್ ಮಾಡ್ಬೋದು. ಒಂದು ಹೂ ಅಂಗಡಿ, ಚಪ್ಪಲಿ ಅಂಗಡಿ, ಬಟ್ಟೆ ಅಂಗಡಿ, ಪಾನಿಪುರಿ ಅಂಗಡಿ, ಟೀ ಅಂಗಡಿ ಚೆಕ್ ಮಾಡಿ ಬೇಕಾದ್ರೆ ನಿಮ್ಮ ಅಂಗಡಿ ವ್ಯಾಪಾರ ಕ್ಲಿಕ್ ಆಗಿಲ್ಲ ನಾನು ಕೇಳಿ ವಿತ್ತಿನ ಒಂದು ವಾರ ಇಟ್ಟಿದ್ದ ದಿವಸ ಒಂದು ಅರ್ಧ ಗಂಟೆಲಿ ವ್ಯಾಪಾರ ಜಂಪ್ ಆಗುತ್ತೆ. ಏನಪ್ಪ ಇಟ್ಟಿದ ತಕ್ಷಣ ವ್ಯಾಪಾರ ಜಾಸ್ತಿ ಆಗ್ತಿದ್ದ, ಈ ವೈಬ್ರೇಷನ್ ಸ್ಟೋನಲ್ಲಿರೋ ಒಂದು ವೈಬ್ರೇಷನ್ ಪತ್ತೆ ಮಾಡಿ. ಹೆಂಗೆ ಒಬ್ಬೊಬ್ಬ ಹೀರೋ ಏನು ಚೆನ್ನಾಗಿಲ್ಲ, ಮೇಕಪ್ ಮಾಡ್ಕೊಂಡು ಬ್ಲಾಕ್ ಬಟ್ಟೆ ಹಾಕಿಬಿಟ್ಟು ಒಂದು ಗ್ಲಾಸ್ ಹಾಕಿಬಿಟ್ಟು ಓ ಹೀರೋ ಅಂತಾರೆ. 100% ನಿಮ್ಮ ವ್ಯಾಪಾರನೂ ಕೂಡ ಹೀರೋ ಆಗುತ್ತೆ. ಹೀರೋ ಆಗಂತ ಸ್ಟೋನನ್ನ ಮೀತಾ ಕ್ರಿಸ್ಟಲ್ ಅಷ್ಟೊಂದು ನಿಮ್ಮ ರಾಜ್ಯದಲ್ಲಿ ನೀವು ಖಂಡಿತ ಕೂಡ ತಗೊಳ್ಳಿ. ಲೇಡಿ ಸೂಪರ್ ಸ್ಟಾರ್ ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು 12 ರಾಶಿ ಭವಿಷ್ಯ ಹೇಳಿದರೆ ಇವರಿಗೆ ಧನ್ಯವಾದನ ಹೇಳ್ತಾ ಇದ್ದೀನಿ. ಖಂಡಿತ ಕೂಡ ಮೇಡಮ್ ಇಷ್ಟ ತನಕ ಬಂದು ನಮ್ಮಲ್ಲಿಗೆ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೆ ಧನ್ಯವಾದಗಳು. ಏನಾದ್ರು ಒಂದು 4 ಮತ್ತು ಕರ್ನಾಟಕ ಜನತೆಗೆ ಏನು ಹೇಳ್ತೀರಾ? ನೋಡಿ, ಎಲ್ಲ ನನ್ನ ವೀಕ್ಷಕರಿಗೆ, ಕರ್ನಾಟಕದ ಜನತೆಗೆ, ನೀವು ಕರ್ನಾಟಕದ ಯಾವುದೇ ರಾಜ್ಯದಲ್ಲಿರಲಿ, ಯಾವುದೇ ಮೂಲೆಯಲ್ಲಿರಲಿ, ನಿಮ್ಮ ಒಂದು ಆನ್ಲೈನ್ ಮುಖಾಂತರ ಅಂದರೆ ನಮ್ಮ ಸಂಸ್ಥೆಗೆ ನೀವು ಕರೆ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರವಾಗಿ ನಮ್ಮ ಒಂದು ಸ್ಟೋನು, ಕ್ರಿಸ್ಟಲ್, ಬ್ರೇಸ್ಲೆಟ್ನ ನಾವು ಕಳಿಸ್ಕೊಡ್ತೀವಿ. ಅದು ನಿಮಗೆ ಲೈಫ್ ಟೈಮ್ ಇರುತ್ತೆ. ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೆ ಆ ಒಂದು ದಿನಕ್ಕೆ ಹೋಗಿ ಬರ್ತೀರಾ ಅಷ್ಟೇ. ಆದರೆ ನಾವು ಕೊಡುವಂಥ ಒಂದು ಸ್ಟೋನು, ಕ್ರಿಸ್ಟಲ್ನ ನಿಮ್ಮ ಸಮಸ್ಯೆಗೆ ತಿಳ್ಕೊಂಡು ನಾವು ಕೊಡುವಂಥ ಸ್ಟೋನು, ಕ್ರಿಸ್ಟಲ್ನ ಲೈಫ್ ಟೈಮು ನೀವಿರೋವರೆಗೂ ಅದು ನಿಮ್ಮ ಮನೇಲಿ ಪಾಸಿಟಿವ್ ಆಗ್ತಾನೆ ಇರುತ್ತೆ. ತದನಂತರ ನಿಮ್ಮ ಮನೇಲಿ ಯಾರು ಅದನ್ನು ಅಭಿವೃದ್ಧಿ ಆಗ್ತಾ ಇರುತ್ತೆ ಮತ್ತು ಯಾರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅವ್ರಿಗೂ ಕೂಡ ತುಂಬ ಪಾಸಿಟಿವ್ ಆಗುತ್ತೆ. ಲೈಫ್ ಟೈಮು ನಿಮ್ಮ ಮನೇಲಿ ನೀವು ದೇವ್ರನ್ನ ಹೇಗೆ ಇಟ್ಕೊಂಡಿರ್ತೀರೋ ಅದೇ ರೀತಿ ನಮ್ಮ ಸ್ಟೋನು ಕೂಡ ಪರ್ಮನೆಂಟಾಗಿ ನಿಮ್ಮ ಮನೇಲಿದ್ದು ಪ್ರತಿ ಸತಿನೂ ನಿಮ್ಮ ಕಷ್ಟಕ್ಕೆ, ನಿಮ್ಮ ನಷ್ಟಕ್ಕೆ ಪ್ರತಿ ಸತಿನೂ ಲಕ್ಕನ್ನು ತಂದುಕೊಡೋ ಅಂಥ ಒಂದು ಏನು ಚಾರ್ಮಿಂಗು ಆ ಸ್ಟೋನಲ್ಲಿ ಇರುತ್ತೆ. ಖಂಡಿತ ಅದನ್ನು ಯೂಸ್ ಮಾಡಿ. ನೀವೆಲ್ಲೇ ಇದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ನಿಮಗೆ ಕಳಿಸ್ಕೊಡ್ತೀವಿ. ಅದೇ ರೀತಿ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಖಂಡಿತ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ನನ್ನ ನೇರ ಭೇಟಿ ಮಾಡ್ಬೋದು. ಅದೇ ರೀತಿ ಆನ್ಲೈನ್ ಮುಖಾಂತರ ಕೂಡ ನಿಮ್ಮ ಒಂದು ಜಾತಕವನ್ನು ಪ್ರೆಡಿಕ್ಷನ್ ತೊಗೊಂಡು ನಾವು ಕೊಡುವಂಥ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಲೈಫು ನೀವು ಕೂಡ ತುಂಬ ಸೂಪರ್.